ನಮಸ್ಕಾರ ವೀಕ್ಷಕರೇ, ಹೇಗಿದ್ರೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ಬ್ಲಾಗ್ ಅಲ್ಲಿ. ನಾನು ನಿಮ್ಮ ಶ್ರೀಕಾಂತ್ ಸಾವ್. ಓಕೆ ಗಾಯ್ಸ್, ಇವತ್ತಿದೆ ನಮ್ಮ ಕನ್ನಡ ಬೇಸಿಕ್ ಕನ್ನಡ ಪೇಪರು. ಅದಕ್ಕೋಸ್ಕರ ಹೋಗೋಕೆ ರೆಡಿ ಆಗಿದ್ದೀನಿ. ಅದರಲ್ಲಿ ಬರುವ ಟಿಪ್ಪಣಿಗಳು ಸ್ವಲ್ಪ ಬರಿತಾ ಇದ್ದೀನಿ, ತೋರಿಸ್ತೀನಿ ಬನ್ನಿ. ಹಳೆ ಕ್ವಶನ್ ಪೇಪರ್ ನೋಡಿ ಇಷ್ಟು ಟಿಪ್ಪಣಿಗಳನ್ನು ಬರೆದಿದ್ದೀನಿ. ನೋಡ್ತಾ ಇದ್ರೆ 8 ಟಿಪ್ಪಣಿಗಳನ್ನು ಬರೆದಿದ್ದೀನಿ. ಕಾಯಕ ಡಾಕ್ಟರ್ GS ಶಿವರುದ್ರಪ್ಪ, ಜೇಡರ ದಾಸಿಮಯ್ಯನ ವಚನಗಳು, ಐದಕ್ಕಿ ಲಕ್ಕಮ್ಮ, ಅಂಬಲಿ ರುಚಿ ಕಂಡ ಅಂಬರ್ದ ನಾಲಿಗೆ, ಬತ್ತಿದ ಕೆರೆಗೆ ಮಿಷನ್, ಅಮ್ಮನ ಗುಡ್ಡ, ಗಾಡಗೆ ಬಾಬಾ. ಇಷ್ಟರಲ್ಲಿ ನಾನು ಯಾವ್ದು ಬರ್ತೀನಿ ಅಂದರೆ ಐದಕ್ಕಿ ಲಕ್ಕಮ್ಮಂದೊಂದು ಬರ್ದಿದ್ದೀನಿ, ಇಲ್ಲಿ ನೋಡ್ತಾ ಇದ್ರ. ಮತ್ತು ಈ ಕಡೆ ಯಾವುದು ಅಂದರೆ ಕಾಯಕದ ಬಗ್ಗೆ ಬರ್ದಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಾ ಇದ್ರೆ GS ಶಿವರುದ್ರಪ್ಪ, ಈ ಕವಿ ಬಗ್ಗೆ. ಓಕೆ, ನಾವು ಸ್ವಲ್ಪ ಕವಿ ಪರಿಚಯ ನೋಡೋಣ. ಏನು ಅಂತಂದರೆ GS ಶಿವರುದ್ರಪ್ಪ ಅವರ ಕವಿ ಪರಿಚಯ ಏನು ಅಂದರೆ, ಇವರ ಪೂರ್ಣ ಹೆಸರು ಗುಗ್ಗರಿ ಶಾಂತಿವೀರಪ್ಪ ಶಿವರುದ್ರಪ್ಪ. ಇವರ ಜನನ ಎಲ್ಲಾಗುತ್ತೆ ಅಂದರೆ ಕ್ರಿಸ್ತಶಕ 1926ರಲ್ಲಿ. ಇವರ ಊರು ಯಾವುದು ಅಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಇವರ ಕಾಲ ಅಂದರೆ ಇವರು ಜನಿಸಿದಂಥ ಕಾಲ ಯಾವುದು ಅಂದರೆ 1926ರಲ್ಲಿ ಇವರ ಜನನ ಆಗುತ್ತೆ. 2013ರಲ್ಲಿ ಇವರ ಮರಣ ಆಗುತ್ತೆ. ಇವರು ಮಾಡಿರುವಂಥ ಸೇವೆ ಯಾವುದು ಅಂದರೆ ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ ಮತ್ತು ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಬರೆದಿರುವ ಪ್ರಮುಖ ಕೃತಿಗಳು ಯಾವ್ಯಾವು ಅಂದರೆ ಸಾಮಗಾರ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅವಾರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ. ಇವರಿಗೆ ಬಂದಿರುವ ಪ್ರಶಸ್ತಿಗಳು ಯಾವ್ಯಾವು ಅಂತ ನೋಡಿದ್ರೆ, ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ದೊರೆಯುತ್ತದೆ. ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿ ಇವರಿಗೆ ದೊರೆಯುತ್ತದೆ. GS ಶಿವರುದ್ರಪ್ಪ ಅವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಅದು 5 ಮಾರ್ಕ್ಸ್ಗೆ ಟಿಪ್ಪಣಿ ಬರೀಬೇಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಪ್ರಮುಖವಾಗಿರೋ ಕೃತಿಗಳು ಮತ್ತು ಪ್ರಮುಖವಾಗಿರೋ ಪ್ರಶಸ್ತಿಗಳನ್ನು ಬರ್ತೀನಿ. ಇವರಿಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ದೊರಕಿವೆ. ಅದು ಯಾವ ಥರ ಮುಂದಿನ ಬ್ಲಾಗಲ್ಲಿ ನೋಡೋಣ. ನಾನು 10 ಮಾರ್ಕ್ಸ್ಗೆ ಒಂದು ಕವಿ ಪರಿಚಯ ಬರ್ತಿದ್ರೆ ಅದರಲ್ಲಿ ನೋಡೋಣ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಮೊದಲು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್.